ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ VD35 ನ್ಯೂಸ್. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ಇಂದಿನ ಕಾಲದಲ್ಲಿ ತನ್ನ ಹೊಟ್ಟೆ ತುಂಬುವುದೇ ಒಂದು ಕಷ್ಟಕರವಾದ ಇಂಥ ಸಮಯದಲ್ಲಿ ಸಾಮಾಜಿಕದ ಬಗ್ಗೆ ಸಾಮಾಜಿಕವಾಗಿ ನ್ಯಾಯ ಕೊಡಿಸುವುದರಲ್ಲಿ ಸಾಮಾಜಿಕದಲ್ಲಿ ಪರಿವರ್ತನೆ ಮಾಡಲು ಪಣ ತೊಟ್ಟ ಡಾಕ್ಟರ್ ಅಮೃತ್ ಎಸ್ ಮೂಳ್ಕೆರೆ ಅವರದೇ ಆದ ಒಂದು ಸಂಘ, ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಒಂದು ಸಂಘ. ಈ ಸಂಘದ ಕೇಂದ್ರ ಕಚೇರಿಯನ್ನಾಗಿ ಉದ್ಘಾಟನೆ ಸಮಾರಂಭ ಬೀದರ್ ನಗರದಲ್ಲಿ ನಿನ್ನೆ ಅಂಬೇಡ್ಕರ್ ಅವರ ಜಯಂತಿ ಆಚರಿಸುವ ಮೂಲಕ ಕಚೇರಿಯ ಉದ್ಘಾಟನೆ ಮಾಡಲಾಯಿತು. ಈ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಅಂಗವಾಗಿ ಇಂದು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಾಮಾಜಿಕ ಪರಿವರ್ತನೆ ಸಂಘದ ವತಿಯಿಂದ ಡಾಕ್ಟರ್ ಅಮೃತ್ ಎಸ್ ಮೂಳ್ಕೆರೆ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಜೈ ಭೀಮ್ ಘೋಷಣೆ ಹಾಕುತ್ತಾ ಅವರ ಸಂಘದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯಘೋಷ ಹಾಕಿದರು. ಅದಾದ ನಂತರ ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಾಮಾಜಿಕ ಪರಿವರ್ತನೆ ಸಂಘದ ರಾಜ್ಯ ಕೇಂದ್ರ ಕಚೇರಿಯ ಉದ್ಘಾಟನೆ ನಡೆಯಿತು. ಕರ್ನಾಟಕ ಸಾಹಿತ್ಯ ಸಂಘ ಸಭಾಂಗಣದಲ್ಲಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ವಿಠಲ್ ದಾಸ್ ಬ್ಯಾಗೆ, ಸಿಂಡಿಕೇಟ್ ಸದಸ್ಯರು, ಬೀದರ್ ವಿಶ್ವವಿದ್ಯಾಲಯ ಹಾಲಡಿ. ಅಧ್ಯಕ್ಷತೆ ಡಾಕ್ಟರ್ ಅಮೃತ್ ಎಸ್ ಮೂಳ್ಕೆರೆ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಾಮಾಜಿಕ ಪರಿವರ್ತನೆ ಸಂಘ ಬೀದರ್. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಸೋಮಶೇಖರ್ ಬಿರಾದಾರ್, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೀದರ್, ಡಾಕ್ಟರ್ ಸಿದ್ಧಾರ್ಥ್ ವೈದ್ಯಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಠಾಣಾ ಕುಚನೂರ್, ಶ್ರೀ ಮಹೇಂದ್ರ ಮೌರ್ಯ, RFO ಬೀದರ್, ಶ್ರೀ ಲಿಂಗರಾಜ್ ಅರಸ್, ತಾಲೂಕಾಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆ ಗುನ್ನಾಬಾದ್, ಶ್ರೀ ಶ್ರೀನಿವಾಸ್, ನೋಡಲ್ ಅಧಿಕಾರಿಗಳು, ತಾಲೂಕಾ ಪಂಚಾಯತ್ ಬೀದರ್, ಶ್ರೀ ವಿದ್ಯಾಸಾಗರ್ ಶಿಂದೆ, ಮಾಜಿ ಸದಸ್ಯರು, ಜಿಲ್ಲಾ ಪಂಚಾಯತ್ ಬೀದರ್, ಡಾಕ್ಟರ್ ಗೌತಮ್ ಅರಳಿ, ಮುಖ್ಯ ಪಶು ಅಧಿಕಾರಿಗಳು ಬೀದರ್, ಶ್ರೀ ಶಿವಾನಂದ್ ಮೇತ್ರೆ, ತಹಸೀಲ್ದಾರ್ ಹುಲ್ಸೂರ್, ಡಾಕ್ಟರ್ ಸುಮನ್ ಶಿಂದೆ, ಉಪನ್ಯಾಸಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೌಬಾದ್ ಬೀದರ್, ಡಾಕ್ಟರ್ ಜೈ ಭಾರತ್ ಮಂಗೇಶ್ಕರ್, ಉಪನ್ಯಾಸಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೌಬಾದ್ ಬೀದರ್, ಶ್ರೀಮತಿ ಸಂಗಮ್ಮ ನಾಯಕ್, ಉಪನ್ಯಾಸಕರು, ಬ್ರಿಮ್ಸ್ ಬೀದರ್, ಶ್ರೀ ಶಿವಕುಮಾರ್ ಬೌದ್ಧೆ, ಶಿಕ್ಷಕ ಅಧಿಕಾರಿಗಳು ಬೀದರ್, ಶ್ರೀ ಸುನಿಲ್ ಕುಮಾರ್ ಕಸ್ತೂರೆ, ಸರ್ಕಾರಿ ನೌಕರರ ಸಂಘ ತಾಲೂಕಾಧ್ಯಕ್ಷರು ಕಮಲ್ ನಗರ್, ಶ್ರೀ ಗೌತಮ್, ಸರ್ಕಾರಿ ನೌಕರರ ಸಂಘ ಹಿರಿಯ ಉಪಾಧ್ಯಕ್ಷರು ಬೀದರ್, ಶ್ರೀ ದೇವಪ್ಪ, ಸರ್ಕಾರಿ ನೌಕರರ ಸಂಘ ಕೋಶಾಧ್ಯಕ್ಷರು ಬೀದರ್. ಇವರೆಲ್ಲರ ಒಂದು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕೊಡಲಾಯಿತು. ಸಂಘಂ ನಮೋ ತಸ್ಸ ಭಗವತೋ ಅರಹತೋ
ನಮ್ಮ ಸಂಘದ ರಾಜ್ಯ ಕೇಂದ್ರ ಕಚೇರಿ ಬೀದರ್ನ ಉದ್ಘಾಟನೆ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀ ವಿಠಲ್ದಾಸ್ ಕಾಗೆ ಸಿಂಡಿಕೇಟ್ ಸದಸ್ಯರು ಬೀದರ್ ವಿಶ್ವವಿದ್ಯಾಲಯ ಹಾಲಲ್ಲಿ ಅವರಿಗೆ ಸ್ವಾಗತ ಸುಸ್ವಾಗತ. ಸಾಕಷ್ಟು ಬದಲಾವಣೆ, ವಿಫಲತೆ, ನನ್ನನ್ನು ಏನೂ ಮಾಡುವುದಿಲ್ಲ ಎಂಬ ಮನೋಭಾವ ಹಾಗೂ ವ್ಯಕ್ತಿತ್ವ ಹೊಂದಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಾಮಾಜಿಕ ಪರಿವರ್ತನಾ ಸಂಘ ಬೀದರ್ ಇವರಿಗೆ ತುಂಬು ಹೃದಯದ ಸ್ವಾಗತ. ಇಂದು ಶ್ರೀಮತಿ ಶಿಲ್ಪಾ ಶರ್ಮಾ IAS ಜಿಲ್ಲಾಧಿಕಾರಿಗಳು ಬೀದರ್ ಇವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತ ಕೋರುತ್ತೇವೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ಸಿಂಡಿಕೇಟ್ ಸದಸ್ಯರು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೀದರ್ ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ತುಳಸಿರಾಮ್ ಬೇಂದ್ರೆ ಅಧ್ಯಕ್ಷ ಸ್ವಾಗತ. ಶ್ರೀ ಬೀದರ್ ಇವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮುಂದುವರೆದು ನಮಗೆ ಸ್ವಾಗತ ಸುಸ್ವಾಗತ. ತಾಲೂಕು ಅಧ್ಯಕ್ಷರು ಇವರಿಗೂ ಕೂಡ ಮಾಡ್ತಾ ಇದ್ದಾರೆ. ನೀವೆಲ್ಲ ಹಿರಿಗಳಿದ್ರಿ ಸರ್, ನೀವು ಇವರಿಗೆ ಬಲ ಕೊಡಬೇಕು, ಶಕ್ತಿ ತುಂಬಬೇಕು. ಬೀದರ್ ಜಿಲ್ಲೆಯಲ್ಲಿ ಈ ರಾಜ್ಯ ಮಟ್ಟದ ಈ ಸಂಘಟನೆಗೆ ಶಕ್ತಿ ತುಂಬತಕ್ಕಂತಹ ಜವಾಬ್ದಾರಿ ರಿಟೈರ್ಡ್ ಆದಂತಹ ಎಲ್ಲ ಅಧಿಕಾರಿಗಳು ಸಹಕರಿಸಬೇಕು.
ಸದಸ್ಯರಾದ ಶ್ರೀ ವಿಠಲ್ದಾಸ್ ನಾಗೇಶ್ವರ ಅವರೇ ಹಾಗೂ ಈ ಸಂಘಟನೆಯನ್ನು ಹುಟ್ಟುಹಾಕಲು ಕಾರಣೀಕರ್ತರಾಗಿರ್ತಕ್ಕಂಥ ಡಾಕ್ಟರ್ ಅಮೃತರಾವ್ ಮೋಳ್ಕರ್ ಅವರೇ ಹಾಗೂ ಇನ್ನೋರ್ವ ಆತ್ಮೀಯ ಮಿತ್ರರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಶ್ರೀ ಲಿಂಗರಾಜ್ ಅರಸರವರೇ ಹಾಗೂ ಮತ್ತೋರ್ವ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಶರಣಪ್ಪ ದೊಡ್ಡವಿಕರ್ ಅವರೇ ಹಾಗೂ ಇನ್ನೋರ್ವ ಆತ್ಮೀಯ ಸಹೋದರಿ ಆಗಿರುವ ಸಾಮಾಜಿಕ ಹೋರಾಟ ಮುಖಾಂತರ ಮುಂದೆ ಬಂದಿರ್ತವ ಶಾರದಾ ಮೇಡಮ್ ಅವರೇ ಹಾಗೂ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದಂಥ ಶ್ರೀ ಸುಮನ್ ಮೇಡಮ್ ಅವರೇ, ಇವತ್ತು ಬೆಳಗ್ಗೆ ಹಿಡಿದು ಸಾಯಂಕಾಲವರೆಗೆ ಇಡೀ ದೇಶಾದ್ಯಂತ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಎಲ್ಲ ಗೊತ್ತಿರುವೆ. ಆದರೆ ಅದಕ್ಕೊಂದು ಅರ್ಥಪೂರ್ಣವಾಗಿ ಒಂದು ಜನರಿಗೆ ಏನಾದರೂ ಮೆಸೇಜ್ ಕೊಡಬೇಕು ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಬಗ್ಗೆ. ಇದು ಇಡೀ ಒಂದು ನಮ್ಮ ಜಿಲ್ಲೆಗೆ ಮಾದರಿಯಾಗಿರೋ ಬಂದ ಕಾರ್ಯಕ್ರಮ ಮೋಳ್ಕರ್ ಅವರು ಮಾಡಿದ್ರು ಅಂತ ಹೇಳೋಕೆ ಬಯಸಿದ್ದೇನೆ ಅಲ್ಲಿ. ಯಾಕೆಂತಂದರೆ ಬರೀ ಹಚ್ಚಿ ಡ್ಯಾನ್ಸ್ ಮಾಡೋ ಮುಖಾಂತರ ನಾವು ಅಂಬೇಡ್ಕರ್ ಅವ್ರಿಗೆ ನೆನೆಸ್ಕೊಂಡ್ರೆ ಸಾಕಾಗಲ್ಲ. ಇಂಥ ಒಂದು ಕಾರ್ಯಕ್ರಮ ಮಾಡಿ ನಾವು ಇವತ್ತು ಅಂಬೇಡ್ಕರ್ ಏನು ನಮಗೆ ಕೊಟ್ಟು ಹೋಗಿದ್ದಾರೆ ಅದು ಮುಂದಿನ ಜನಗಳಿಗೆ, ಮುಂದಿನ ತಲೆಮಾರಿಗೆ ನಮ್ಮಿಂದ ಏನು ಸಾಧ್ಯ ಆಗ್ತದ ಅನ್ನೋ ಇವತ್ತೊಂದು ಕಾರ್ಯಕ್ರಮ ಇವತ್ತು ಐತಿಹಾಸಿಕ ಆಗಬೇಕು. ಅದು ವೇದಿಕೆ ಮೇಲೆ ಇಬ್ಬಿಬ್ಬರು ಸಿಂಡಿಕೇಟ್ ಸದಸ್ಯರು, ಒಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮೇಡಮ್ ಅವರು, ಮತ್ತೊಂದು ವಿಠಲ್ದಾಸ್ ಪೇಜರು, ಮತ್ತು ನೋಡ್ರಿ ಕಾರ್ಯಕ್ರಮ ನಿರೂಪಣೆ ಮತ್ತು ಇಬ್ಬರು ಉಪನ್ಯಾಸಕರು ವಿಶೇಷವಾಗಿ ಮತ್ತು ಪಡೆದಲ್ಲಿ ಇವತ್ತೆಲ್ಲ ಒಂದು ರಾಜ್ಯದಲ್ಲೇ ಒಂದು ನೋಡ್ರಿ ಕೊನೆಯದಾಗಿ ಏನೋ ಸಮಾಜ ಪರಿವರ್ತನೆ ಆಗಬೇಕು. ಅದು ಒಂದೇ ಉದ್ದೇಶ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು. ಅದಕ್ಕೆ ನಮ್ಮ ಸಂಘದ ಉದ್ದೇಶ ಏನಂದ್ರೆ ಸಮಾಜ ಪರಿವರ್ತನೆ ಕೊನೆಯದಾಗಿ ಹೀಗೆ ಅದು ನೋಡ್ರಿ, ಬಹುಜನ ಹಿತಾಯ ಬಹುಜನ ಸುಖಾಯ. ಯಾಕಂತಂದ್ರೆ ಬರೀ ನಾವು ಅಷ್ಟೇ ಅಂತಲೇ ನಮ್ಮ ಡೆವಲಪ್ ಆಡೋ, ನಮ್ಮ ಕುಟುಂಬ ಡೆವಲಪ್ ಆಗಲಾರ್ದೆ ಎಲ್ಲ ಬಹುಜನರು ಇವತ್ತು ಮುಂದೆ ಬರಬೇಕು. ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕನಸಾಗಿತ್ತು, ಅದನ್ನು ಸಹ ಅದಕ್ಕೆ ಆ ಧ್ಯೇಯವನ್ನು ಇಟ್ಕೊಂಡು ಇವತ್ತು ನಾವು ಈ ಸಂಘಟನೆ ಇವತ್ತು ಹುಟ್ಟಾಕಿದ್ದಾರೆ. ಮತ್ತು ಇವತ್ತೆಲ್ಲ ಪದಾಧಿಕಾರಿಗಳಿಗೂ ಇವತ್ತೆಲ್ಲ ಸನ್ಮಾನ ಆಗಿದೆ. ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇರ್ತದೆ. ಎಲ್ಲ ಇವತ್ತು ಸನ್ಮಾನ ತಗೊಂಡಿದ್ದೀವಿ. ನೀವು ಮುಂದೆ ಈ ಸಂಘಟನೆಗೆ ತಾವು ಬೆನ್ನೆಲುಬಾಗಿ ನಿಂತು ಏನೇ ನಮ್ಮ ಅಮೃತ ಡಾಕ್ಟರ್ ಮೊಳಕರಿಯವರು ನಿರ್ದೇಶನ ಅಥವಾ ಏನು ನೀಡ್ತಾರೆ ಆ ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ಸಹ ಜಿಲ್ಲಾ ಬೇರೆ ಬೇರೆ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಶಾಖೆನೂ ಸಹ ಮಾಡಬೇಕಾಗಿದೆ. ಅದ್ರ ಕಡೆ ಪ್ರಪ್ರಥಮವಾಗಿದೆ ಬೀದರ ಜಿಲ್ಲೆಯಿಂದಲೇ. ಅದು ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ಒಂದು ಕಾರ್ಯಕ್ರಮ ಈ ಸಂಘಟನೆ ಪ್ರಾರಂಭ ಆಗಿದೆ. ಈ ಸಂಘಟನೆ ಇರುವಂಥ ಎಲ್ಲರಿಗೂ ಮುಂಬರುವ ದಿನಗಳಲ್ಲಿ ಇಡೀ ರಾಜ್ಯ ಮಟ್ಟದ ಇದೊಂದು ದೊಡ್ಡ ಸಂಘಟನೆಯಾಗಿ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ನೀಡಲಿ ಅಂತ ಆಶಿಸುತ್ತಾ ನನಗೆ ಎರಡು ಮಾತುಗಳು ಅಂತ ಅವಕಾಶ ಕೊಡುವಂಥ ಎಲ್ಲರಿಗೂ ವಂದಿಸುತ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಭೀಮ್. ಯಾಕಂದ್ರೆ ಅವ್ರಿಗೆ ನೋಡಿ ಬೆಳೆದಿದೆ. ನಾನು ಸಣ್ಣದಾಗಿದೆ. ಸೊ ಕೂತ್ಕೊಂಡು 9ನೇ ಕ್ಲಾಸ್ ಇದ್ದಾಗ ನೋಡ್ತಿದ್ದೆ ಅವ್ರನ್ನ. ಸೊ ಆ ಪ್ಯಾಕೆ ಅಂದರೆ ಪರಿವರ್ತನೆ ಇಲ್ಲಿವರೆಗೆ ತನಕ ನಾನು ನೋಡಿದಂಥ 2000 ನೋಡಿ 1985 ಹಿಡ್ಕೊಂಡು ಸಣ್ಣ ಮಕ್ಕಳು ಹಿಡ್ಕೊಂಡು ಇಲ್ಲಿ ತನಕ ಟಿಲ್ಟುಡಿ. ಯಾರಾದರೂ ಹೇಳಿದ್ರು ಬ್ಯಾಗ್ ಅಂದರೆ ನಾನು ಹೆಚ್ಚಿಗೆ ಮಾತಾಡಲ್ಲ. 64 ವಿಷಯಗಳು, 32 ಡಿಗ್ರಿ, ಕೆಲ ವಿಷಯಗಳು ಮಂಡಿಸಿದ್ದಾರೆ, ಕೆಲ ವಿಷಯಗಳು ಉಳಿದಿವೆ. ಸೊ ಆ ನೇರವಾಗಿ ವಿಷಯಕ್ಕೆ ಬರ್ತೀನಿ ನಾನು. ಬಾಬಾ ಸಾಹೇಬ್ರು ಹೇಳ್ತಾರ 1902ರಲ್ಲಿ ಬಾಬಾ ಸಾಹೇಬ್ರು ಏನ್ ಬೇಕಾಗಿತ್ತು ಅಂತಂದ್ರ ಅವ್ರ ಪರಿವರ್ತನೆ ಬೇಕಾಗಿತ್ತು. ಅವ್ರಿಗೆ 1902 1956 ಬಯಸಿದ್ದು ಪರಿವರ್ತನೆ ಬಾಬಾ ಸಾಹೇಬ್. 1956ರಲ್ಲಿ ಜುಲೈ 31 ನೋಡಿ ಮಂಗಳವಾರ ಬಾಬಾ ಸಾಹೇಬ್ರಿಗೆ ಎದಕ್ಕಾಗಷ್ಟು ಹೇಳ್ತಾರಂದ್ರ ಪ್ಯಾಗೆ ಸಾಹೇಬ್ರು ಹತ್ತಾರ ಆಲ್ರೆಡಿ. ಸೊ ಎಲ್ಲರಿಗೂ ಗೊತ್ತಾಗಿದೆ ಅವ್ರು ಯಾಕೆ ಹೇಳ್ತಾರೆ. 1956 ಜುಲೈ 31 ನೋಡಿ ಮಂಗಳವಾರ ದಿವಸ ನನ್ನ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ತೆಗೆದುಕೊಂಡು ಹೋಗಿದೆ. ಇದು ಯಾರು ಕೂಡ ಪೇ ಟು ದ ಬ್ಯಾಕ್. ನಿಮಗೆ ನಿಮ್ಮ ಮಗು ಏನಾಗ್ತಾ ಇದೆ, ಯಾವ ದಿಕ್ಕು ಕಡೆ ಹೋಗ್ತಾ ಇದೆ, ಯಾಕೆ ಹೋಗಿಲ್ಲ. ಬಾಬಾ ಸಾಹೇಬ್ ಫಸ್ಟ್
2 1902 1952 ತನಕ. ಸಂವಿಧಾನ ಅಂದ್ರೆ ಏನು? ಸಂವಿಧಾನ ಯಾರಿಗೆ ಬೇಕು ನೋಡಿ, ಸ್ಪಷ್ಟವಾಗಿ ಹೇಳ್ತಾರೆ, ಬೇರೆ ಏನು ಕೇಳಿಲ್ಲ. ಸಂವಿಧಾನ ಸಾಮಾಜಿಕ ಆರ್ಟಿಕಲ್ 38 ಈ ಕಾನ್ಸೆಪ್ಟ್ ತಂದಿದೆ. ನನ್ನ ಎಲ್ಲ ವಜ್ರಗಳು ಸಣ್ಣ ಚರ್ಚೆ ಮಾಡ್ತಿದೆ, ಏನೇನೋ ಹೆಸರುಗಳು ಬರ್ತಿದೆ. ಆದ್ರೆ ನಾವು ಬಾಬಾ ಸಾಹೇಬರು ಸಿದ್ಧಾಂತ ಹೋಗ್ಬೇಕಾದ್ರೆ ಗೌತಮ್ ಬುದ್ಧರು ಸಿದ್ಧಾಂತ ಹೋಗ್ಬೇಕಾದ್ರೆ ಅತ್ತ ದೀಪ ಭವ ಅಂತ ಹೋಗ್ಬೇಕಾಯ್ತು. ನಿನಗೆ ನೀನೇ ಬೆಳಕು, ನಿನಗೆ ನೀನೇ ದೇವರು, ನಿನಗೆ ನೀನೇ ಮಾರ್ಗದರ್ಶನ. ಈ ಒಂದೇಳೆ ಸಂಘ ಸತ್ಯ ಇದ್ರೆ ಒಪ್ಪು ಅಂತ ಹೇಳ್ತಾರೆ ಗೌತಮ್ ಬುದ್ಧ ಕೂಡ. ಸಂಘಕ್ಕೆ ಶರಣಾಗು, ಧಮ್ಮಕ್ಕೆ ಶರಣಾಗು. ನೋಡಿ ಅವ್ರು ಹೇಗೆ ಹೇಳ್ತಾರೆ, ಬುದ್ಧಕ್ಕೆ ಶರಣಾಗು ಅಂದ್ರೆ ನಾವು ಬರೀ ಸಂಘಕ್ಕೆ ಶರಣು, ಧಮ್ಮಕ್ಕೆ ಶರಣು, ಬುದ್ಧಕ್ಕೆ ಶರಣರು, ಜ್ಞಾನಕ್ಕೆ ಶರಣಾಗು ಅಂತ ಹೇಳ್ತಾ ಇದ್ದಾರೆ ಬಾಬಾ ಸಾಹೇಬರು. ನೋಡಿ ಎಷ್ಟು ಸ್ಪಷ್ಟವಾಗಿ ಸಂಘ ತ್ರಿಪಿಟಿಕ ಶರಣ ಓದಿದ್ರೆ ಸಂಘಕ್ಕೆ ಶರಣಾಗು, ಧಮ್ಮಕ್ಕೆ ಶರಣಾಗು. ನೋಡಿ ಅಂದ್ರ ಸಂಘ ಯಾವ ದಿಕ್ಕಿಗೆ ಹೋಗ್ತಾ ಇದೆ, ಧಮ್ಮ ಯಾವ ದಿಕ್ಕಿಗೆ ಹೋಗ್ತಾ ಇದೆ. ನೋಡಿ ಧಮ್ಮ ಅಂದ್ರೆ ದಾನು, ಸಂಘ ನಾವು ಯಾವ ದಿಕ್ಕಿಗೆ ಹೋಗ್ತಾ ಇದ್ದೇವೆ. ಈ ಮೂರು ಕೂಡ ಈ ಪರಿವರ್ತನೆ ಕಾನ್ಸೆಪ್ಟ್ ಅದಲ್ಲ, ಸಾಮಾಜಿಕ ಆರ್ಟಿಕಲ್ 38 ಮಧ್ಯದಲ್ಲೇ ಕೂತಿದೆ ಇದು. ಸೊ ಈ ಪರಿವರ್ತನೆ ಹೇಗೆ ತೆಗೆದುಕೊಂಡು ಹೋಗ್ಬೇಕು ನಾವು ಅಂದು ಬಾಬಾ ಸಾಹೇಬ್ 1956 ಹೇಳ್ತಾರ. ನಾನಾಕ್ ಚಂದೂರ್ ಹತ್ತದು ಹೋಗಿ ಹೇಳು. ಅವ್ರು ಹೇಳ್ತಾರ, ಅವರು ನನ್ನ ಜನ ಯಾವಾಗ ಡಿಗ್ನಿಫೈಡ್ ರೆಸ್ಪೆಕ್ಟಬಲ್ ಅವರು ಆದ್ರೆ 1950 ಹೇಳಿದ್ರು. ಇವತ್ತಿನ ದಿನ ಪರಿವರ್ತನೆ ಆಗಿದೆ ಅಂತ ಹೇಳಿ ನಾನು ಹೆಮ್ಮೆಯನ್ನು ಹೇಳ್ಕೊಂಡ್ಬಿಡ್ತೀನಿ. ನಾನು ಅವ್ರು ಬಯಸಿದ ಒಂದೇ ಡಿಗ್ನಿಫೈಡ್ ರೆಸ್ಪೆಕ್ಟಬಲ್. ಸೊ ಡಿಗ್ನಿಫೈಡ್ ಆಗಲಿ ಬಂದಿದೆ ನಮ್ಮ ಹತ್ರ. ಸೊ ಮುಂದಿನ ದಿನ ಬಂದಾಗ ನಾವು ಈ ಸಂಘಕ್ಕೆ ನಾವು ಏನು ಕೊಡಬೇಕಾಗಿದೆ, ಯಾಕೆ ನಾವು ಸಾಮಾಜಿಕ ಪರಿವರ್ತನೆ ಅಂತ ತಗೊಂಡಿದ್ದೇವೆ ನಾವು. ಯಾಕಂದ್ರೆ ಕೆಲವೊಂದು ಸಂಘಕ್ಕಂದ್ರೆ ದಯ ಉದ್ದೇಶ ಇರ್ತಾವ. ಯಾಕೆ ಬೇಕು ನಮ್ಗ ಸಂವಿಧಾನದ ಮಹತ್ವದ ವಿಚಾರಗಳು ಹೇಳಂತ ಹೇಳ್ತಾರೆ ಬಾಬಾ ಸಾಹೇಬ್. ಆ ವಿಚಾರಗಳು ಹೇಳ್ಬೇಕಾದ್ರೆ ಇವತ್ತಿನ ದಿನ ನಮ್ಮ ಸರ್ಕಾರಿ ನೌಕರರಲ್ಲಿ ನಾವು ಕರ್ತವ್ಯ ನಿರ್ವಹಿಸಿದ ಸಂದರ್ಭದಲ್ಲಿ ನಮ್ಮ ಮಹಿಳೆ ಮೇಲೆ ದೌರ್ಜನ್ಯ ಆಗಿದ್ರೆ ಪಕ್ಕದಾಗಿ ಸ್ನೇಹಿತರು ಯಾರು ಕೇಳ್ತಾ ಇಲ್ಲ. 1ನೇ ಪಾಯಿಂಟ್. 2ನೇ ಪಾಯಿಂಟ್, ಒಂದು ಆಸ್ಪತ್ರೆಯನ್ನು ನಾವು ತೆಗೆದುಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಕೆಲವೊಂದು ಪ್ಲಾನ್ ಆಫ್ ಯೋಜನೆ ಇದೆ. ಆ ಯೋಜನೆಯು ಕೂಡ ಒಂದು ಪರಿವರ್ತನೆ. ಒಂದು ಕಡು ಬಡು ಮಗು ಹೋಗಿದೆ ಅಂದ್ರೆ ಅಲ್ಲಿ ವ್ಯವಸ್ಥೆಗೆ ಏನ್ ಸಿಗ್ತಾ ಇಲ್ಲ, ಆ ಕಾರಣಕ್ಕೆ ಪರಿವರ್ತನೆ. ಸೊ ಅದಕ್ಕೆ ಮೋಟಿವೇಶನ್ ಮಾಡಬೇಕಾದ್ರೆ ನಾವೆಲ್ಲ ಸರ್ಕಾರ ನೌಕರ ಜವಾಬ್ದಾರಿ. ಸೊ ಸರ್ಕಾರ ನೌಕರ ಜವಾಬ್ದಾರಿ ಯಾಕಪ್ಪ ಅಂದ್ರ ಅವ್ರ ಹತ್ರ ಬಾಬಾ ಸಾಹೇಬರು ಸಂಬಳ ಕೊಟ್ಟಿದ್ದಾರೆ, ನಮಗೆ ನೌಕರಿ ಕೊಟ್ಟಿದ್ದಾರೆ. ನೀನ್ ನೌಕರಿ ಕೊಟ್ಟಿದ ಅಂದ ತಕ್ಷಣ ನಿನ್ನ ಹೆಂಡ್ರ ಮಕ್ಕಳು ನಿನ್ನ ಅಂತವ್ರು ನೋಡು ಅಂತ ಹೇಳಿಲ್ಲ. ನೀನು ಸಮಾಜಕ್ಕೆ ಪೇ ಟು ಬ್ಯಾಕ್ ಏನಾರ ನಿನ್ ಕೊಡುಗೆ ಕೊಡ್ತೆ. ಸೊ ಕೊಡಕ್ ಸಾಧ್ಯ ಅದನ್ನ ಕಾನ್ಸಿರಮ್ ಹೇಳ್ತಾರ 1980 ಏನಾದ್ರೂ ಮಾಡಬೇಕು ಪರಿವರ್ತನೆ ಅಂದ್ರೆ ಸರ್ಕಾರಿ ನೌಕರರಿಂದ ಪರಿವರ್ತನೆ ಮಾಡ್ಬೇಕು ಅಂತ ಹೇಳ್ತಾರೆ. ಇದು ಸತ್ಯ ಇದು. ಸೊ ಹಾಗಾಗಿ ನಾವು ಏನೂ ಇಲ್ಲ, ನಾವು ಹೆಚ್ಚಿಗೆ ಏನೇ ಬೇಡ, ಅಟ್ಲೀಸ್ಟ್ ನಾನ್ ಪರಿವರ್ತನೆ ಆಗೋಣ. ಫಸ್ಟ್ ನಾನು ಆಗೋಣ, ಆಮೇಲೆ ನನ್ನ ಮನೆಯಾಗ ನನ್ನ ಮಡದಿ ಇರ್ತಾಳ, ನನ್ನ ಅಣ್ಣ ತಮ್ಮರಿದ್ದ. ಸೊ ಬೇರೆ ಬೇಡ, ನನ್ನ ದೊಡ್ಡಮ್ಮಿದ್ದಾಳ, ಚಿಕ್ಕಮ್ಮಿದ್ದಾಳ. ಸೊ ಎಷ್ಟು ಪರಿವರ್ತನೆ ಮಾಡಿದವಲ್ಲ. ಬಾಬಾ ಸಾಹೇಬ್ ಜಯಂತಿ 130 ನಡೆದಲ್ಲ ವಿಜೃಂಭಣೆಯಿಂದ ಇದು ಶಾಂತಿ ಆಯ್ತು. ಅವ್ರಿಗೆ ಅವ್ರ ಕಂಡ ಕನಸ ಡ್ರೀಮ್ ಏನಿದಲ್ಲ ಅದು ನನಸಾಗ್ಬಿಡ್ತು. 195 ರಾಷ್ಟ್ರ ಇವತ್ತು ಜಯಂತಿ ಆರಿಸ್ತಾ ಇದೆ. ಆದ್ರ ಪರಿವರ್ತನೆ ಸಾಮಾಜಿಕ ಕಾರ್ಯಕ್ರಮ 193 ರಾಷ್ಟ್ರ ಮಾತ್ರ ನಡೆದಿಲ್ಲ. ಹಾಗಾಗಿ ಸೊ ಸಮಯ ಹೇಳ್ತಾ ಇದೆ. ಸೊ ಇವ್ರು ಎಲ್ಲರಿಗೂ ನಾನು ಬೆನ್ನೆಲುಬು, ನಮ್ಮ ಅರಸ್ ಸಾಹೇಬರಂತೂ ನನ್ನ ಸಂಘಕ್ಕೆ ಬೆನ್ನೆಲುಬು. ಯಾಕಂದ್ರೆ ಆ ಎಲುಬು ಹಾಗಿದೆ ಬೆನ್ನೆಲುಬು. ಸಮಾಜ ಕಲ್ಯಾಣ ಅಂದ್ರೆ ಸಮಾಜ ಕಲ್ಯಾಣ ಆಫೀಸರ್ ಅಂದ್ರೆ ಸೊ ಆ ವೇದಿಕೆ ಅದಲ್ಲ, ಚೇರ್ ಇದೆಲ್ಲ, ಅವ್ರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಳೆ ಬರಬೇಕು. ಸೊ ನನ್ನ ತಹಸೀಲ್ದಾರ್ ಸಾಹೇಬರು 24 ತಾಸು ಸೆಡಲಿದ್ರು ಕೂಡ ಸಾಹೇಬರೇ ಕಾರ್ಯಕ್ರಮದ ಅಂದ ತಕ್ಷಣ ರಾತ್ರಿ ಹೊರಗಾಗ್ಬಿಡ್ತಾರೆ. ಸಾಹೇಬರ ಮಿಸ್ಸಸ್ ನನಗೆ ಫೋನ್ ಮಾಡ್ತಾರೆ, ಯಾಕೆ ಕರ್ಕೊಂಡು ಹೋಗ್ತಾರೆ ಕತ್ತಲಾಗಿದೆ ಅಂತ ಹೇಳ್ತಾರ. ಅಂದ್ರ ಸಮಾಜಕ್ಕಾಗಿ ಎಷ್ಟು ಸೇವೆ ಮಾಡ್ತಾ ಇದ್ದಾರ ತಹಸೀಲ್ದಾರ್ ಸಾಹೇಬರು ಇದೆ. 24 hours ಸೇವೆ ಎಷ್ಟು ಜವಾಬ್ದಾರಿ ಇದೆ ಅವ್ರನ್ನ. ಅಷ್ಟು ಅವರಿಗೂ ಕೂಡ ತಮ್ಮೆಲ್ಲರ ಮುಖಾಂತರ ಚಪ್ಪಳೆ ಹೇಳ್ಬೇಕು, ಮತ್ತೊಂದು ಜೋರಾಗಿ ಚಪ್ಪಳೆ ಹೇಳ್ಬೇಕು. ಆಮೇಲೆ ನಮ್ಮ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇದ್ದಾರೆ ಶ್ರದ್ಧಾ ಮೇಡಮ್ ಕೂಡ, ಅವರಿಗೂ ಜವಾಬ್ದಾರಿ. ಎಲ್ಲಾ ಕಡೆ ಕರೆದ್ರು ಬರ್ತಾರೆ, ಬಿಸಿಲು ಬಾಲ್ಕಿ. ನಾವು ಈ ನಾಟಕ ಇದೆ ಮೇಡಮ್ ಅಂದ್ರೆ ಬಂದು ಕುತ್ಕೊಂಡ್ಬಿಡ್ತಾರೆ. ಅವ್ರು ಎಷ್ಟು ನೋಡಿ ಜವಾಬ್ದಾರಿ ಎಷ್ಟಿದೆ ಅವರಿಗೆ. ಎಲ್ಲ ಹೋದ್ರೆ ಏನಾಗ್ತದೋ ಅಷ್ಟೆಲ್ಲ ಬಿಟ್ಕೊಟ್ಟು ನನ್ನ ಸಮಾಜ ಪರಿವರ್ತನೆ ಮಾಡ್ಬೇಕಂತ ವೇದಿಕೆಗೆ ಬಂದಾರಲ್ಲ ಅವ್ರಿಗೆ ಕೂಡ ಚಪ್ಪಳೆ ಮುಖಾಂತರ. ಹಾಗಾಗಿ ತಮಗೂ ಕೂಡ ನೀವೆಲ್ಲ ಈ ವೇದಿಕೆ ವಜ್ರ ಬಡಿಗಳಿವೆಲ್ಲ. ಯಾಕಂದ್ರೆ ಎಲ್ಲಿವರೆಗೆ ವಜ್ರ ಹೇಗಿರ್ತಂದ್ರೆ ಒಳ ಮಿಂಚಿಸ್ತು, ಆ ಮಿಂಚಿಸ್ತಂದ್ರೆ ಅವ್ರಿಗೆ ಬೆಳಕು ಕೊಡ್ತದೆ ಎಲ್ಲವರಿಗೆ. ಸೊ ಅದು ಕನಸದು. ಅದಕ್ಕೆ ಹೇಳ್ತಾರೆ, ಐ ಎಮ್ ಎ ಗ್ರೇಟ್ ಬಿಲೀವ್ ಇನ್ ವುಮೆನ್ ಆರ್ಗನೈಸೇಷನ್. ಇಟ್ ವಾಸ್ ಟೋಲ್ಡ್ ಅಂತ ಹೇಳ್ತಾರೆ ಬಾಬಾ ಸಾಹೇಬ್. ಹೆಣ್ಣು ಮಕ್ಕಳು ಏನಾದ್ರೂ ಮನಸ್ಸು ಮಾಡಿದ್ರಂದ್ರ ದೇಶ ಪರಿವರ್ತನೆ ಆಗ್ತದೆ ಅಂತ ಹೇಳ್ತಾರೆ. ಹಾಗ ಅದಕ್ಕೆ ಒಂದು ಗ್ರಾಮಕ್ಕೆ ಹೋಗ್ಬೇಕಪ್ಪ, ಗ್ರಾಮ ಅಳಿಲಕ್ಕೆ ಹೋಗ್ಬಾರ್ರೆ ತಹಸೀಲ್ದಾರ್ ಸಾಹೇಬ್ರೆ, ಅಲ್ಲಿ ಪರಿವರ್ತನೆ ಆಗಿರಲ್ಲ ಹೆಣ್ಣು ಮಕ್ಕಳು ಅವ್ರಿಗೆ ಅಳಿರಿ ಅಂತ ಹೇಳ್ತಾರೆ ಬಾಬಾ ಸಾಹೇಬ್.
ಇದು ತಹಸೀಲ್ದಾರ್ ಸಾಹೇಬರಿಗೆ ಒತ್ತು ಕೊಡ್ತೀನಿ ನಾನು. ಯಾಕಂದ್ರೆ ಆ ಗ್ರಾಮ ಕಳೆಯಕ್ಕೆ ಹೋದಾಗ, ಆ ಗ್ರಾಮದ ಮನೆ ಎಷ್ಟವ ಅಂತ ಕೇಳಕ್ ಹೋದಾಗ ಅಲ್ಲಿ ಪರಿವರ್ತನೆ ಬೇಕು. ನಾವು ಬಾಬಾ ಸಾಹೇಬರು 38 ಆರ್ಟಿಕಲ್ ಅದೇ ಕೇಳ್ಕೊಂಡು, ಆರ್ಟಿಕಲ್ 38, ಆರ್ಟಿಕಲ್ 14 ಇವೆರಡು ಇಟ್ಕೊಂಡು ಹೋದವಲ್ಲ ನಾವು ಸಮಾಜಕ್ಕೆ ಏನು ಕೊಡಬೇಕೋ ಅಷ್ಟು ನಾವು ಕೊಡ್ತೇವೆ. ನಮ್ಗೆ ಸಾಧ್ಯ ಇದೆ ನಮಗೆ. ಸೊ ಹೀಗಾಗಿ ನಾವು ಕಂಪಲ್ಸರಿ ಕೊಡಲೇಬೇಕು. ಐ ಪ್ರೌಡ್ ದಿಸ್ ಕಾರ್ವನ್ ಅಂತ ಹೇಳ್ತಾರ, ದೇ ಹ್ಯಾವ್ ಶುಡ್ ಗೋ ಔಟ್ ಸೈಡ್ ಅಂತ ಹೇಳ್ತಾರ. ಅವ್ರು ಏನ್ ಹೇಳ್ತಾರೆ, ಕಾರ್ವನ್ನು ಬಾಬಾ ಸಾಹೇಬರು ತಗೊಂಡು ಬಂದಿದೆ ಆಲ್ರೆಡಿ, ಬಟ್ ನಾವು ವೈದ್ಯ ಅಂತೇಳಿ ನಾವು ಚಾಲೆಂಜ್ ಮಾಡಿ ನೀವು ಶಪಥ ಮಾಡಿ ಅಂತ ಹೇಳ್ತಾರೆ. ದೇ ಶುಡ್ ಗೋ ಟು ಬ್ಯಾಕ್ ಅಂತ ಬ್ಯಾಡ್ ಅಂತ ಹೇಳ್ತಾರೆ. ಅವ್ರು ತಗೊಂಡು ಹೋಗ್ತಾರೆ ಹೋಗ್ರಿ ಅಂತ ಹೇಳ್ತಾರೆ ಬಾಬಾ ಸಾಹೇಬ್. ಸೊ ಅವ್ರ ಕನಸು, ಅವ್ರ ಟೀಮು. ಸೊ ಇಲ್ಲಿ ತನಕ ಬಂದಿದೆ, ಆ ರಥ ಎಲ್ಲೋ ನಿಂತಿಲ್ಲ. ಮತ್ತೆ ನಮ್ಮ ಈ ಸಾಮಾಜಿಕ ಪರಿವರ್ತನೆ ನಾವು ತಂದ್ರು ಕೂಡ ನೆಕ್ಸ್ಟ್ ಮತ್ತೆ ಹೋಗ್ಬಿಡ್ತಾರೆ. ಅದಕ್ಕೆ ಬಾಬಾ ಸಾಹೇಬ್ ಬಹಳ ಸಮಾನತೆ ಬರ್ಬೇಕಪ್ಪ. ಬರೀ ಸಮಾನತೆ ಬಂದು ವೇದಿಕೆ ಅನ್ಸ್ಕೊಂಬದಲ್ಲ. ಇವನ್ ಯಾರವ ನಿಮ್ಮ ವಿಷಯ, ಇವ ನಿಮ್ಮ ಮನೆಯ ಮಗನಿನ ವಿಷಯ ಕೂಡಲ ಸಂತಾನ ಯೂನಿವರ್ಸಲ್ ಟ್ರೂತ್ ಆಗಿದೆ. ಇಡೀ ವಿಶ್ವದಲ್ಲಿ ಬಾಬಾ ಸಾಹೇಬ್ ಒಬ್ಬರೇ ಇದು ಪರಿಪಡಿಸಿದ್ರು. ಎಲ್ಲರೂ ನಮ್ಮವರೇ. ಹಾಗೆ 340 ಆರ್ಟಿಕಲ್, 341 ಆರ್ಟಿಕಲ್, 347 ಆರ್ಟಿಕಲ್ ಯಾರಿಗಿಂತ ಬಿಟ್ಟಿ ಬಾಬಾ ಸಾಹೇಬ್ ನೋಡಿ. ನಮಗೋಸ್ಕರ, ಅವ್ರೆಲ್ಲರಿಗೋಸ್ಕರ ಯಾರು ಮಾಡಿಲ್ಲ. ಅವರು ತನ್ನ 4 ಮಕ್ಕಳು. ಹಾಗಾಗಿ ಸಮಯ ಎತ್ತೋಬೇಡ ಅಂತ ಹೇಳ್ತಾರ. ಯಾಕಂದ್ರೆ ನಾನು ಹೇಳೋದು ವಿಷಯಕ್ಕೆ ಬರೋದು ನೇರವಾಗಿ ಪರಿವರ್ತನೆ ವಿಷಯ. ಯಾಕಂದ್ರೆ ಪರಿವರ್ತನೆ ಎಲ್ಲ ಆಗ್ತದ. ಸೊ ಆ ವಿಷಯಕ್ಕಾಗಿ ನಾವು, ಯಾಕಂದ್ರೆ ನಮ್ಮ ಪರಿವರ್ತನೆ ಬಾಬಾ ಪ್ಯಾಗೇಜ್ ಅವ್ರು ಹೇಳಿದ್ರು ಅಲ್ಲಿ ಹೋಗ್ತಾ ಇದೆಯಲ್ಲ, ಅದು ನಾವು ನಿಲ್ಲಿಸಬೇಕಾಗಿದೆ. 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, 50 ಕರೋಡ್ ರೂಪಾಯಿ ನಮ್ಗೆ ಖರ್ಚಾಗ್ತಾ ಇದೆ. 50 ಕರೋಡು ಖರ್ಚಾಗ್ತದಲ್ಲ, ಅದು ನಾವು ಇವತ್ತು ಶಿಕ್ಷಣ ಕೊಡಬೇಕಾಗಿದೆ. ನಮ್ದೇ ಆದಂತ ನಮ್ಮ ಸಂಘಟನೆ ವಿತಿನ್ 15-20 ಡೇಸ್ ಕೋಚಿಂಗ್ ಸೆಂಟರ್ ಓಪನ್ ಆಗಿದೆ ಸರ್. ವಿತಿನ್ 15 ಡೇಸ್ ನಮ್ಮ ಸರ್ಕಾರಿ ನೌಕರ ವೆಚ್ಚ ಭರಿಸಿದವು. ವಿದ್ಯಾರ್ಥಿ ಡಿಗ್ರಿ, SDA, PSI, KSI ವರ್ಷಕ್ಕೆ 3-4 ಬರ್ಬೇಕು. ನನ್ನ ಸಮಾಜ ಬರ್ಬೇಕಂತ ಬಾಬಾ ಸಾಹೇಬ್ ಕನಸು ಅದೇ ಐತಿ. ನನ್ನ ಸಮಾಜ ಪರಿವರ್ತನೆ ಆಗ್ಬೇಕಾದ್ರೆ ನೀವು ಈ ಕೆಲಸ ಮಾಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಬಾಬಾ ಸಾಹೇಬ್ರ ಕನಸು ನಾವು ನನಸು ಮಾಡ್ತೇವೆ. ಮುಂದಿನ ದಿನ ಕೂಡ ಸಾಹೇಬರೆಲ್ಲ ಬೆನ್ನಿಗೆ ಇರ್ತಾರೆ ಅಂತ ಹೇಳುತ್ತಾ ನಾವು ಈ ರಥವನ್ನು ತೆಗೆದುಕೊಂಡು ಹೀಗೆ ಹೋಗ್ತೇವೆ. ಮುಂದಿನಿಂದ ಇನ್ನೂ ಕೂಡ ಹೆಚ್ಚಿಗೆ ನಾವು ತೆಕ್ಕೊಂಡೋಗಿ ನಾವು ಮಾಡ್ತೇವೆ ಅಂತ ಅನ್ನುತ್ತಾ ಆಲ್ರೆಡಿ ಪರಿವರ್ತನೆ ಆಲ್ರೆಡಿ ಡಿಗ್ನಿಫೈಡ್ ಇದ್ದಾರೆ ಆಲ್ರೆಡಿ. ಸೊ ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಕರ್ತವ್ಯತೆ ಆಗಿರ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ರಿಗೆ ಕೂಡ ನಾನು ಋಣಿಯಾಗಿರ್ತೀನಿ ಅಂತ ಹೇಳುತ್ತಾ ಬುದ್ಧ ಬಸವ ಅಂಬೇಡ್ಕರ್ ಪಾದಕ್ಕೆ ಸಾಷ್ಟಾಂಗ ಜಯಗಳನ್ನು ಹೇಳ್ತಾ ನಾನು 2 ಮಾತು ಹೇಳಿ ಮುಗಿಸ್ತೀನಿ ಅಂತೇಳಿ ನಮ್ಮೆಲ್ಲರಿಗೆ ವಿನಂತಿ. ಅಥವಾ ಬರೆದಿರ್ತಕ್ಕಂಥ ಈ ಒಂದು ಪದ್ಯದಲ್ಲಿ ಏನಾದರೂ ನಿಮಗೆ ಸರಿ ಇಲ್ಲ ಅಂತ ಅನಿಸಿದ್ರೆ ಅದನ್ನ ಮನ್ನಿಸಿ ಅಂತ ಹೇಳ್ತಾ ನಾನು ಕೇವಲ 5 ನಿಮಿಷದಲ್ಲಿ ಈ ಪದ್ಯವನ್ನ ಅಥವಾ ಈ ಕವನವನ್ನ ಓದಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತನಾಡುತ್ತಿದ್ದೇನೆ ಕೇಳಿ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತನಾಡುತ್ತಿದ್ದೇನೆ. ಬಹಳ ದಿವಸವಾಯಿತು ನಿಮ್ಮ ಜೊತೆ ಮಾತನಾಡಿ. ಇಂದು ಮಾತನಾಡಲೇಬೇಕೆನಿಸಿತು, ಮಾತನಾಡುತ್ತಿರುವೆನು. ಪರಿಪೂರ್ಣ ಪರಿವರ್ತನೆಗೆ ಬೆನ್ನು ಮಾಡಿ ನಿಂತ ನೀವು ಸಾಧಿಸಿದ್ದೇನು? ಪದವಿ, ಮನೆ, ಮಡದಿ, ಮಕ್ಕಳು, ಸಂಪತ್ತು, ಅಧಿಕಾರ, ಅಹಂಕಾರ. ನಾನು ಗಳಿಸಬಹುದಿತ್ತು ಇವನ್ನೆಲ್ಲ, ನಿಮಗಿಂತ 100 ಪಟ್ಟು ಹೆಚ್ಚು. ಆದರೆ ನನಗೆ ಬೇರೆಯದೇ ಹುಚ್ಚು. ರೊಟ್ಟಿಗಿಂತ ಸ್ವಾಭಿಮಾನ ಮುಖ್ಯ, ಮಡದಿ ಮಕ್ಕಳಿಗಿಂತ ಶೋಷಿತ ಗುಲಾಮರಿಗೆ ಬೆಳಕಿನ ಅರಿವು ಮೂಡಿಸುವುದು. ನಾನು ಪಡೆದ ಪದವಿಗಳ ಲಾಭ ನನ್ನ ಮಡದಿ ಮಕ್ಕಳಿಗೆ ನೀಡಲಿಲ್ಲ. ನಾನು ನನ್ನ ರಮ ಅಸುನೀಗಿದ್ದು 37ರಲ್ಲಿ ಮಾತ್ರ. ನನ್ನ ರಮ ಅಸುನೀಗಿದ್ದು 37ರಲ್ಲಿ ಮಾತ್ರ. ಸಾಯುವ ವಯಸ್ಸು ಅಲ್ಲ ಅದು. ಗಂಗಾಧರ, ರಮೇಶ, ಇಂದು, ರಾಜರತ್ನ ಬದುಕಲಿಲ್ಲ ಬಹಳ ವರ್ಷ. ಯಾಕೆ ಚಿಂತಿಸಲಿಲ್ಲ, ರೋಧಿಸಲಿಲ್ಲ ಬಹಳ ನಾನು ಈ ಬಗ್ಗೆ. ನೀವು ಸಾಯಬಾರದು, ನನ್ನ ಮಕ್ಕಳಂತೆ ಎಳವೆಯಲ್ಲಿ ಬದುಕಬೇಕು ನೀವೆಲ್ಲ ಘನತೆ ಗೌರವದಿಂದ ಸುದೀರ್ಘವಾಗಿ. ನೀವು ನಿಮ್ಮ ಮಡದಿ ಮಕ್ಕಳು ಮೆರೆಯಲಿ ಸಿರಿ ಸಂಪತ್ತಿನಲ್ಲಿ, ತಕರಾರಿಲ್ಲ ನನಗೆ ಯಾವುದು. ಆದರೆ ತಕರಾರಿದೆ ನಿಮ್ಮ ಮೇಲೆ ನನಗೆ
ನನ್ನ ಒಂದು ಮಾತು, ಪೇ ಬ್ಯಾಕ್ ಟು ದಿ ಸೊಸೈಟಿ, ಗೋ ಬ್ಯಾಕ್ ಟು ದಿ ಸೊಸೈಟಿ ನಡೆಸಿಕೊಡಲಿಲ್ಲ. ಯಾಕೆ? ನೀವು ನಾನಾಗುವುದು ದುರ್ಲಭದ ಕೆಲಸ. ನೀವು ನಾನಾಗುವುದು ದುರ್ಲಭದ ಕೆಲಸ. ನಾನು ಅರೆ ಹೊಟ್ಟೆಯಲ್ಲಿ ಹಠದಿಂದ ಓದಿದೆ. ನಾನು ಅರೆ ಹೊಟ್ಟೆಯಲ್ಲಿ ಹಠದಿಂದ ಓದಿದೆ. ನೀವು ತುಂಬ ಹೊಟ್ಟೆಯಲ್ಲಿ ಅರೆ ಮನಸ್ಸಿನಿಂದ ಓದಿದ್ದೀರಿ. ನನ್ನ ಮಡದಿಗೆ ಮೈ ತುಂಬ ಸೀರೆ ಸಿಗಲಿಲ್ಲ, ಹೊಟ್ಟೆ ತುಂಬ ಊಟ ಸಿಗಲಿಲ್ಲ. ಹರಿದ ಸೀರೆಯನ್ನೇ 10 ಸಲ ಹೊಲಿದು ಎಲ್ಲರ ಊಟವಾದ ಮೇಲೆ ಉಳಿದದ್ದನ್ನೇ ಉಂಡು ಬದುಕು ಸವಿಸಿದ್ದು ಯಾರಿಗಾಗಿ ಅವಳು ಚಿಂತಿಸಲಿಲ್ಲ ಬಹಳ ನಾನು ಅವಳ ಬಗ್ಗೆ. ಆದರೆ ಇಂದು ನೀವು ತಕರಾರಿಲ್ಲ ಇದರ ಬಗ್ಗೆ. ನನಗೆ ಮಹಾಡ್ ಸತ್ಯಾಗ್ರಹ, ಕಾಳಾರಾಮ್ ಮಂದಿರ ಪ್ರವೇಶ ಸತ್ಯಾಗ್ರಹ, ದುಂಡು ಮೇಜಿನ ಪರಿಷತ್ತು, ಪೂನಾ ಒಪ್ಪಂದ ಇವೆಲ್ಲವುಗಳನ್ನು ನನ್ನ ಪ್ರತಿಷ್ಠೆ ಸ್ಥಾಪನೆಗಾಗಿ ಮಾಡಲಿಲ್ಲ ನಾನು. ನಿಮಗೂ ಗೊತ್ತು, ಅದು ನಿಮ್ಮ ಹಕ್ಕು ಅಧಿಕಾರಕ್ಕಾಗಿ. ಹಕ್ಕು ಅಧಿಕಾರ ಸಂಪತ್ತು ದೊರಕಿದ ಮೇಲೂ ಸಿಗಲಿಲ್ಲ ಘನತೆ ಗೌರವದ ಬದುಕು ನನಗೂ ನಿಮಗೂ. ಅದಕ್ಕೆಂತಲೇ ನಾನು ಬೌದ್ಧನಾಗಿ ನಿಮಗೂ ಬೌದ್ಧನಾಗಲು ಹೇಳಿದ್ದು. ಅದಕ್ಕೆಂತಲೇ ನಾನು ಬೌದ್ಧನಾಗಿ ನಿಮಗೂ ಬೌದ್ಧನಾಗಲು ಹೇಳಿದ್ದು. ಆದರೆ ನನ್ನ ತ್ಯಾಗ ಬಲಿದಾನ ಹೋರಾಟಗಳ ಫಲವನ್ನುಂಡ ನೀವು, ಉಂಡ ನೀವು ಸುಖ ನಿದ್ರೆಯಿಂದೆದ್ದು ಮಡದಿ ಮಕ್ಕಳೆಲ್ಲರೂ ಸೇರಿ ಗುಡಿ ಗುಂಡಾರಗಳನ್ನು ಸುತ್ತುತ್ತೀರಲ್ಲ. ಸುಖ ನಿದ್ರೆಯಿಂದೆದ್ದು ಮಡದಿ ಮಕ್ಕಳೆಲ್ಲರೂ ಸೇರಿ ಗುಡಿ ಗುಂಡಾರಗಳನ್ನು ಸುತ್ತುತ್ತೀರಲ್ಲ. ರಾಶಿ ತಿಥಿ ಗಳಿಗೆ ದಿನ ನೋಡಿ ಮದುವೆ ಮನೆ ಹಬ್ಬಗಳನ್ನು ಮಾಡುತ್ತೀರಲ್ಲ. ಯಾಕೆ ಹೀಗೆಂದು ಕೇಳಿದರೆ ನನ್ನ ಮಡದಿ, ನನ್ನ ಯಜಮಾನ ನನ್ನ ಮಾತು ಕೇಳುತ್ತಿಲ್ಲ ಎಂದು ಹೇಳುವ ನಿಮಗೆ. ಹಾಗಾದರೆ ನನ್ನ ಮಡದಿಯು ನನಗೆ ಪಂಡರಾಪುರಕ್ಕೆ ಹೋಗೋಣವೆಂದಿದ್ದಳಲ್ಲ. ಹೋಗಬೇಕಾಗಿತ್ತೆ ನಾನು. ಮನೆ ಹಿರಿಯರು ಮಡದಿ ಮಕ್ಕಳನ್ನು ಪರಿಪೂರ್ಣ ಪರಿವರ್ತಿಸದೆ ಪದೇ ಪದೇ ವಿಫಲರಾಗುವ ನಿಮ್ಮಿಂದ ನಿರೀಕ್ಷಿಸಲೇನು ನಾನು? ನಿಮ್ಮ ಮಕ್ಕಳು ಮೊಮ್ಮಕ್ಕಳು ದೂರ ಸರಿಯುತ್ತಿದ್ದಾರೆ ನನ್ನಿಂದ. ಕಾರಣ ನೀವೇ ಅದಕ್ಕೆ. ನನ್ನನ್ನು ಪುಸ್ತಕಗಳಲ್ಲಿ ತೋರಿಸುವುದು ಬಿಟ್ಟು ಪ್ರತಿಮೆಗಳಲ್ಲಿ ತೋರಿಸಿದ್ದೀರಿ ಅವರಿಗೆ. ಅದರಿಂದ ಅವರೆಲ್ಲ ಶಾಲಾ ಕಾಲೇಜುಗಳಿಂದ ದೂರ ಸರಿದು ರಸ್ತೆ ತುಂಬೆಲ್ಲ ಕುಣಿಯುತ್ತಾರೆಂದು ನನ್ನ ಫೋಟೋ ತಲೆಯ ಮೇಲೆ ಹೊತ್ತುಕೊಂಡು ವ್ಯಥೆಯಾಗುತ್ತದೆ ನನಗಿಂದು. ಅರ್ಥವಾಗದೆ ಹೋದೆನಲ್ಲ ನಿಮಗೆ ನಾನು. ಅದು ನನ್ನ ತಪ್ಪೆ ಅಥವಾ ನಿಮ್ಮದೇ? ನನಗೆ ತಿಳಿದುಕೊಳ್ಳುವ ಸಂಯಮ ಸಾಮರ್ಥ್ಯ ನಿಮಗಿಲ್ಲದಿದ್ದಾಗ ಹೇಳಿದ್ದೇನೆ ನಾನು, ಅಥವಾ ನಾನೇನೇ ಹೇಳಿದರೂ ಕೇಳುವ ಮನಸ್ಸು ನಿಮಗಿಲ್ಲವೇ? ಇರಲಿ, ನನಗೂ ಒಂದು ಕ್ಷಣ ಹೀಗನ್ನಿಸೋದು. ಇಂಥ ಜನರಿಗಾಗಿ ನನ್ನ ರಮಾಳನ್ನು ಬಹುಬೇಗ ಕಳೆದುಕೊಂಡೆನಲ್ಲ. ಅಪರಂಜಿ ಅಂತ ಅವಳನ್ನು ಉಳಿಸಿಕೊಂಡಿದ್ದರೆ, ಮಕ್ಕಳನ್ನು ಉಳಿಸಿ ಬೆಳೆಸಿಕೊಂಡಿದ್ದರೆ ನಾನು ಸುಖ ಸಂಸಾರಿಯಾಗಿ ಸುದೀರ್ಘವಾಗಿ ಬದುಕುತ್ತಿದ್ದೆ. ಸುಖ ಸಂಪತ್ತು ಅಧಿಕಾರ ಅನುಭವಿಸಿ ಸಾಯುತ್ತಿದ್ದೆ. ಆದರೆ ನಿಮಗಾಗಿ ನಾನು ನಿದ್ರಾಹೀನತೆಯಿಂದ ಬಳಲಿ ಕಾಲು ನೋವು, ಕಣ್ಣು ಬೇನೆ, ಸಕ್ಕರೆ ಕಾಯಿಲೆಗಳಿಂದ ಕನಲಿ ಚಿರನಿದ್ರೆಗೆ ಬಹುಬೇಗ ಜಾರಿದೆನಲ್ಲ. ನನ್ನ ಬದುಕು ನಿಮಗೆ ಪ್ರೇರಣೆಯೋ ಅಥವಾ ಕೇವಲ ಒಂದು ಭಾವನೆಯೋ
ಬಿಡಿಸಲಾಗದ ಪ್ರಶ್ನೆಯಾಗಿ ಕಾಡುತ್ತಿದೆ ನನಗಿಂದು. ಧನ್ಯವಾದಗಳು. ನನಗೆ ಉದ್ಘಾಟಕನಾಗಿ ಕರೆಯಿಸಿ ನನ್ನಿಂದ ಉದ್ಘಾಟನೆಯ ಮಾತುಗಳನ್ನು ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಭೀಮವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೆ ಭೀಮವಂದನೆ. ದೀಪೋತ್ಸವ ದೀಪೋತ್ಸವ ಜ್ಞಾನ ಸೂರ್ಯನಿಗೆ ದೀಪೋತ್ಸವ ಜ್ಞಾನ ಸೂರ್ಯನಿಗೆ ದೀಪೋತ್ಸವ ಹಸುವಿನ ಒಡಲ ಅರಿಯುತ್ತ ನೀಡಿ ದಾರಿಯ ತೋರಿದ ಪುಣ್ಯಾತ್ಮನೇ ಹಸುವಿನ ಒಡಲ ಅರಿಯುತ್ತ ನೀಡಿ ದಾರಿಯ ತೋರಿದ ಪುಣ್ಯಾತ್ಮನೇ ಈ ಜಗತ್ತುಂಬ ನ್ಯಾಯವ ಉಳಿಸಿ ಗಳಿಸಿದ ಕೀರ್ತಿಗೆ ಜಗನಮಿಸಿ ದೀಪೋತ್ಸವ ದೀಪೋತ್ಸವ ಜ್ಞಾನ ಸೂರ್ಯನಿಗೆ ದೀಪೋತ್ಸವ ಜ್ಞಾನ ಸೂರ್ಯನಿಗೆ ದೀಪೋತ್ಸವ ಗುಡಿಸಲಿನಲ್ಲಿ ಹಣತೆಯ ತರಿಸಿ ಸೋದರಿಯರಿಗೆ ನಗುವನ್ನೇ ಭರಿಸಿ ಗುಡಿಸಲಿನಲ್ಲಿ ಹಣತೆಯ ತರಿಸಿ ಸೋದರಿಯರಿಗೆ ನಗುವನ್ನೇ ಭರಿಸಿ ಈ ಜಗತ್ತುಂಬ ನ್ಯಾಯವ ಉಳಿಸಿ ಗಳಿಸಿದ ಕೀರ್ತಿಗೆ ಜಗನಮಿಸಿ ದೀಪೋತ್ಸವ ದೀಪೋತ್ಸವ ಜ್ಞಾನ ಸೂರ್ಯನಿಗೆ ದೀಪೋತ್ಸವ ಜ್ಞಾನ ಸೂರ್ಯನಿಗೆ ದೀಪೋತ್ಸವ ಬುದ್ಧನ ಹಾದಿ ತುಳಿದವ ನೀನೆ ಗೆದ್ದವ ನೀನೆ ಜಗವಂಜನೆ ಬುದ್ಧನ ಹಾದಿ ತುಳಿದವ ನೀನೆ ಗೆದ್ದವ ನೀನೆ ಜಗವಂಜನೆ ನಿನ್ನಯ ಉತ್ಸವ ಶತಮಾನೋತ್ಸವ ದಲಿತರಿಗೆಲ್ಲ ನಿತ್ಯೋತ್ಸವ ದೀಪೋತ್ಸವ ದೀಪೋತ್ಸವ ಜ್ಞಾನ ಸೂರ್ಯನಿಗೆ ದೀಪೋತ್ಸವ ಜ್ಞಾನ ಸೂರ್ಯನಿಗೆ ದೀಪೋತ್ಸವ. ಜೈ ಹಿಂದ್.